ಹಾಯ್ ಅಜ್ಜಿ. ಈ ಅಜ್ಜಿನ ಲಾಸ್ಟ್ ಟೈಮ್ ತೋರಿಸಿದ್ದು ಫುಲ್ ಫೇಮಸ್ ಆಗಿಬಿಟ್ಟಿದೆ ಅಜ್ಜಿ. ಹಾಯ್ ನಮಸ್ತೆ ಸ್ನೇಹಿತರೆ, ನಾನು ರಘು ತುಮಕೂರು. ಇವಾಗ ನೀವೇನು ನೋಡ್ತಾ ಇದ್ದೀರೋ ಇದನ್ನು ನಾನು ಸುಮಾರು ವರ್ಷಗಳಿಂದ ತೋರಿಸ್ತಾನೆ ಬರ್ತಾಯಿದ್ದೀನಿ. ಏನಪ್ಪ ವಿಷಯ ಅಂದರೆ ಸ್ನೇಹಿತರೆ ನೋಡಿ, ಅಲ್ಲಿಂದ ಡೈರೆಕ್ಟ್ ಬರ್ತಾರಲ್ಲ, ಈ ಕಡೆ ಟರ್ನಿಂಗ್ ಇದೆ ಅಂತ ಗೊತ್ತಾಗಲ್ಲ. ಸೊ ಒಂದು ಬೋರ್ಡ್ ಹಾಕಿದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಈ ಪಾಪ ದೂರದಿಂದ ಬರೋರಿಗೆ, ಜೊತೆಗೆ ಈ ಕತ್ಲಲ್ಲಿ ಬರೋರಿಗೆ ನೋಡಿ, ಈ ಕತ್ಲಲ್ಲಿ ಬರೋರಿಗೆ ಮತ್ತು ಈ ಟರ್ನಿಂಗ್ ಐತೆ ಅಂತ ಗೊತ್ತಾಗಲ್ಲ. ಆಕ್ಸಿಡೆಂಟ್ಗಳು ಆಗ್ತಾನೆ ಇರುತ್ತೆ. ಬಂದು ಇಲ್ಲೇ ಆಕ್ಸಿಡೆಂಟ್ ಆಗಿಬಿಡುತ್ತೆ. ಅದೆಷ್ಟು ಜನ ಸತ್ತಿದ್ದಾರೋ, ಅದೆಷ್ಟು ಜನ ಆಕ್ಸಿಡೆಂಟ್ ಆಗಿ ತುಂಬ ಏಟಾಗಿ ಅಪ್ಪ ನೋಡಿ 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 ಸಾಕಾಗ್ಬಿಟ್ಟಿದೆ. ಅವಾಗ್ಲಿಂದನೂ ವೀಡಿಯೋ ಹಾಕ್ತಾನೇ ಇದ್ದೀನಿ. ಒಳ್ಳೆ ವ್ಯೂಸ್ ಆಗುತ್ತೆ, ತುಂಬ ಜನ ನೋಡ್ತಾರೆ. ಬಟ್ ಯಾವನು ರೆಸ್ಪಾನ್ಸ್ ಮಾಡ್ತಾಯಿಲ್ಲ ನೋಡಿ. ಅಲ್ಲಿಂದ ಹಿಂಗೆ ಬರೋವು ಗೊತ್ತೇ ಆಗಲ್ಲ ಅದು ಹಿಂಗೆ ಟರ್ನ್ ಐತೆ ಅಂತ ನೋಡಿ. ಪಾಪ ಹಾಗೆ ಮುಂದೆ ಬಂದ್ಬಿಡ್ತಾರೆ. ಏನು ಮಾಡೋದ ಗುರು, ಯಾವನ್ಗೆ ಹೇಳ್ಬೇಕು. ಅಲ್ಲಿಂದ ಹಿಂಗೆ ಬರೋದು, ಅಲ್ಲಿಂದ ನೋಡಿ ಇಲ್ಲೆಲ್ಲ ಬರುತ್ತೆ. ಏನು ಕತೆನೋ. ಅಣ್ಣ ಯಾರೋ ಸೀಟ್ ಬೆಲ್ಟೇ ಹಾಕಿಲ್ಲ, ಪೊಲೀಸ್ ಕಾರು. ಹೋಗುರು. ನಾನು ತುಂಬ ಭಾಗಶಃ ನೋಡಿದ್ದೀನಿ ಸ್ನೇಹಿತರೆ. ಈ ಸಿಟಿ ಕಡೆ ಹೋದಾಗ ಅಥವಾ ಹೈವೇಲಿ ಹೋಗ್ಬೇಕಾದ್ರೆ ಪೊಲೀಸು ಕಾರ್ಗಳು, ವ್ಯಾನ್ಗಳು ಅವು ಇವು ಏನೇನೋ ಇರ್ತಾವಲ್ಲ, ಭಾಗಶಃ ಯಾರು ಸಹ ಸೀಟ್ ಬೆಲ್ಟೇ ಹಾಕಿರಲ್ಲ. ಆರಾಮ ಮೊಬೈಲು ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ ಮೊಬೈಲಲ್ಲಿ. ಈ ಥರ ಎಲ್ಲ ತುಂಬ ನೋಡಿದ್ದೀನಿ. ಬಟ್ ಇವು ಯಾವ್ಯಾವ ಕ್ಯಾಮ್ರಾಗಳು ಇರ್ತಾವಲ್ಲ, ಅವೆಲ್ಲ ಏನು ಫೋಟೋ ಹೊಡಿಯಲ್ವಾ ಅಥವಾ ಏನು ಕೇಸ್ ಹಾಕಲ್ವಾ? ಅವ್ರಿಗೆ ಒಂದು ರೂಲ್ಸಾ, ಜನಸಾಮಾನ್ಯರಿಗೆ ಒಂದು ರೂಲ್ಸಾ? ಏನಪ್ಪ ಇವೆಲ್ಲ ಕೇಳಿದಾಗ ಮತ್ತು ನೋಡಿದಾಗ ಅಸಹ್ಯ ಆಗುತ್ತೆ. ನನ್ನ ಒಂದು ಟ್ರಾವೆಲಿಂಗ್ ಲೈಫ್ನಲ್ಲಿ ತುಂಬ ನೋಡ್ತಾ ಇರ್ತೀನಲ್ಲ, ನೋಡಿ 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 ಸಾಕಾಗಿ ಸುಮ್ಮನಾಗ್ಬಿಟ್ಟಿದ್ದೀನಿ. ಹೆಂಗಾದರೂ ಹಾಳಾಗೋಗ್ಲಿ ಅಂತ. ಅಂದರೆ ಇರೋನ್ಗೊಂದು ರೂಲ್ಸು, ಇಲ್ಲದೆ ಹೋದವ್ನಿಗೊಂದು ರೂಲ್ಸು. ಅಕಸ್ಮಾತು ಇಲ್ಲದೆ ಹೋದವ್ನು ಏನಾದರೂ ನ್ಯಾಯ ಕೇಳೋದಕ್ಕೆ ಹೋದರೆ ಅವನ ಮೇಲೆ ನೀನು ಆ ಥರ ಮಾಡಿದೆ, ಈ ಥರ ಮಾಡಿದೆ ಅಂದ್ಬಿಟ್ಟು ಕೇಸ್ ಹಾಕ್ತಾರೆ ಸ್ನೇಹಿತರೆ. ಅದರಿಂದ ನೀವು ಬಡವರಾಗಿದ್ದರೆ ನ್ಯಾಯ ಅಂತೂ ಕೇಳೋದಕ್ಕೆ ಹೋಗ್ಬಿಡಿ. ಕೇಳಿದ್ರಂತೂ ಅಷ್ಟೇ ಹೋಗೆ. ಸ್ನೇಹಿತರೆ, ಇವಾಗ ನೀವೇನು ನೋಡ್ತಾ ಇದ್ದೀರೋ ಇದು ರಿಂಗ್ ರೋಡ್ ತುಮಕೂರು. ಸೊ ನೀವು ಶೆಟ್ಟಹಳ್ಳಿ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಬರಬೇಕು ಅಂತ ಅಂದರೆ ಇದೇ ರೂಟಲ್ಲಿ ಬರಬೇಕು. ನೋಡಿ ಇವಾಗೇನು ನೋಡ್ತಾ ಇದ್ದೀರೋ ಇದು. ನಾನಿವಾಗ ಬೆಂಗಳೂರು ರೂಟ್ ಕಡೆಯಿಂದ ಬಂದೆ. ಸೊ ತುಮಕೂರು ರೂಟ್ ಕಡೆಯಿಂದ ಬರೋರು ಮತ್ತು ಕುಣಗಲ್ ರೂಟ್ ಕಡೆಯಿಂದ ಬರೋರು ಆಪೋಸಿಟ್ ಬರ್ತಾರೆ. ಸೊ ನೋಡಿ, ರೋಡಿನ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿದೆ, ಆರಾಮಾಗಿ ಬರ್ಬೋದು. ಮತ್ತು ಬಸ್ ಬರ್ತಾಯಿದೆ ನೋಡಿರಿ, ಗೌರ್ಮೆಂಟ್ ಬಸ್ಸು. ಆ ಒಂದು ವ್ಯವಸ್ಥೆನೂ ತುಂಬ ಚೆನ್ನಾಗಿದೆ ನೋಡ್ರಪ್ಪ. ಇದು ನೋಡಿದ ತಕ್ಷಣವೇ ಫೀಲ್ ಆಗುತ್ತೆ ಇದು ಅತಿ ಪುರಾತನವಾದ ದೇವಾಲಯ ಅಂತ. ನೋಡಿ ಹೆಂಗೆ ಕಾಣ್ತಾ ಇದೆ ನೋಡಿ, ಅಲ್ಲ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ನೋಡಿ ನೋಡಿ, ಇದೇ ನಮ್ಮ ಪುರಾತನವಾದ ಆಂಜನೇಯ ಸ್ವಾಮಿ ದೇವಾಲಯ. ಬೈಕ್ ಎಲ್ಲಿ ನಿಲ್ಸೋದು ನೋಡುವ. ನೋಡಿ ಸ್ನೇಹಿತರೆ, ಪ್ರಸಾದದ ವ್ಯವಸ್ಥೆ ಸಹ ನಡೀತಾ ಇದೆ. ಅನ್ನ, ಸಾಂಬಾರು ಮತ್ತು ಪಾಯಸ ಏನೋ ಕಾಣಿಸ್ತೈತೆ. ಅಲ್ಲಿ ತೇರು ನಿಂತಿದೆ. ಜೊತೆಗೆ ತೇರು ಯಾವಾಗ ನಡೆಯುತ್ತೆ ಅಂತ ಕ್ಲೀನಾಗಿ ಗೊತ್ತಿಲ್ಲ ನನಗೆ. ನೋಡಿ ಎಷ್ಟು ಅದ್ಭುತವಾಗಿದೆ. ಇದು ನೋಡಿದ ತಕ್ಷಣ ಫೀಲ್ ಆಗುತ್ತೆ ಇದು ಪುರಾತನವಾದದ್ದು ಅಂತ. ಓಕೆ ಸ್ನೇಹಿತರೆ, ಇಲ್ಲಿಗೆ ಬಂದಮೇಲೆ ನಗು ಬರ್ತಾಯಿದೆ. ಯಾಕಪ್ಪ ನಗು ಬರ್ತಾಯಿದೆ ಅಂದರೆ, ನಾನು ಲಾಸ್ಟ್ ಟೈಮು ತೋರಿಸಿದ್ನಲ್ಲ ವೀಡಿಯೋದಲ್ಲಿ ನನ್ನ ಲವ್ ಸ್ಟೋರಿಗಳು ಅವೆಲ್ಲ. ಸೊ ನಮ್ಮ ಹುಡುಗರೆಲ್ಲ ನೋಡಿ ಹೇಳ್ತಾಯಿದ್ರು, ನೋಡಿ ನಮ್ಮ ಹುಡುಗರೆಲ್ಲ ಆಯ್ ಮಾಡಿಲ್ಲ ನೋಡಿ, ಎಲ್ಲರೂ ಆಯ್ ಮಾಡ್ತಾಯಿದ್ದಾರೆ. ಸೊ ಓಕೆ, ನೋಡೋಣ ದಾಸೋಹದ ವ್ಯವಸ್ಥೆ ಯಾವ ಥರ ಇದೆ ಅಂತ ತೋರಿಸ್ತೀನಿ ಬನ್ನಿ. ಇದು ಬಂದ್ಬಿಟ್ಟು ಪುರಾತನವಾದ ನಮ್ಮ ಆಂಜನೇಯ ಸ್ವಾಮಿ ದೇವಾಲಯ. ಮತ್ತು ಇಲ್ಲಿ ಏನು ನೋಡ್ತಾ ಇದ್ರೋ ನೀವು, ಇದನ್ನ ನೋಡಿದ ತಕ್ಷಣ ಫೀಲ್ ಆಗುತ್ತೆ ನೋಡಿ, ಒಂಥರ ಪುರಾತನವಾದದ್ದು ಈ ಥರ. ಇದು ಎಷ್ಟು ವರ್ಷದ್ದು ಇರ್ಬೋದು ಗೊತ್ತಾ ಯಾರಿಗಾದ್ರು? ಹೌದಾ? ಒಂದು ಅಂದಾಜ್ ಮೇಲೆ ಗೊತ್ತಾ? ಹೌದಾ ಸರ್, ನಿಮ್ಗೇನಾದ್ರು ಗೊತ್ತಾ? ನಿಮಗೂ ಗೊತ್ತಿಲ್ಲ ಎಷ್ಟು ವರ್ಷದ್ದು ಅಂತ ನೋಡೋಣ. ಹೌದು, ಕರಕಲ್ಪಳ್ಳಿ. ಓ ಹೌದಾ? ಹಾಂ ಹಾಂ, ಓಕೆ ಓಕೆ. ಹೌದಾ? ಹಾಂ, ನಾನು ಇತ್ತೀಚೆಗೆ ಇಲ್ಲೆಲ್ಲ ಮಾಡ್ತಾ ಇದ್ದೀನಲ್ಲ, ಜೊತೆಗೆ ಇದು ಮಾಡೋಣ ನಮ್ಮ ಶೆಟ್ಟಹಳ್ಳಿ ಆಂಜನೇಯ ಅಂತ ಅಂದ್ಬಿಟ್ಟು ಅದಕ್ಕೆ ಬಂದೆ. ಪ್ರಸಾದ ಆಯಿತಾ? ನೀವು ಮಾಡಿ ಸರ್. ಹಾಂ ಮಾಡ್ತೀನಿ ಇವಾಗ.
ಮಾತಾಡ್ತೀಯ ಪುಟ್ಟ? ಹಾಯ್ ಮಾಡು. ಜೈ ಹನುಮಂತ ಅನ್ನು. ಜೈ ಹನುಮಂತ ಅನ್ನು. ನಾಚಿಕೆ. ಓಕೆ ಸ್ನೇಹಿತರೆ, ಪ್ರಸಾದದ ವ್ಯವಸ್ಥೆ ತೋರಿಸ್ತೀನಿ ಬನ್ನಿ ಯಾವ ಥರ ಇರುತ್ತೆ ಅಂತ. ನಿಮ್ಮದು ಪ್ರಸಾದ ಆಯ್ತಾ ಸರ್? ಹೇಗಿತ್ತು ಪ್ರಸಾದ? ಚೆನ್ನಾಗಿದೆ ಸರ್. ಹೌದಾ? ನನ್ನ ಹೆಸರು ರವಿಕುಮಾರ್ ಅಂತ. ಪ್ರಸಾದ ಭಾಳ ಚೆನ್ನಾಗಿದೆ. ಅದು ನಾವು ಸುಮಾರು ಒಂದು 15-20 ವರ್ಷದಿಂದನೂ ಬರ್ತಾಯಿದ್ದೀವಿ. ನಮ್ಮ ಮಂದೇವರೇ ಇದು. ಆಮೇಲೆ ವರ್ಷನೂ ನಾವು ಅಭಿಷೇಕ ಇದನ್ನೆಲ್ಲ ಮಾಡಿಸ್ತಾಯಿದ್ದೀವಿ. ಆಮೇಲೆ ಸುಮ್ಮನೆ ವರ್ಷ ನಮ್ಮ ಮನೆ ಹತ್ರನೇ ಮಾಡಿಸ್ತಾಯಿದ್ದೀವಿ. ಪ್ರಸಾದ ಮತ್ತು ರಸಾಯನ ಇವೆಲ್ಲ ಮಾಡ್ತಾಯಿದ್ದೀವಿ. ಇದು ನಾವು ಆದರೆ ಸುಮಾರು ಸರ್ ಆಗಲೇ 20 ವರ್ಷದಿಂದ ಬರ್ತಾಯಿದ್ದೀವಿ ಸರ್. 20 ವರ್ಷದಿಂದನೂ ಬರ್ತಾಯಿದ್ದೀವಿ. ಒಳ್ಳೇದಾಗ್ತಾಯಿದೆ ಸರ್. ಒಳ್ಳೆ ಇದು ಆಗ್ತಾಯಿದೆ ಸರ್. ಈ ಜಾತ್ರೆ ಲಕ್ಷ ದೀಪೋತ್ಸವ ಎಲ್ಲ ಎಲ್ಲ ಬರ್ತಾಯಿದ್ದೀವಿ ಸರ್. ವರ್ಷನೂ ಬರ್ತೀವಿ ಸರ್. ಮುಂದಿನ ತಿಂಗಳೇ. ಸರ್ ಬರ್ತಾಯಿರ್ತೀವಿ. ವರ್ಷನೂ ಬರ್ತಾಯಿದ್ದೀವಿ ಸರ್. ನಿಮ್ಮ ಊರು ಯಾವುದು ಸರ್? ಸರ್ ಕ್ಯಾಸಂದ್ರ ಸರ್. ಎಲ್ಲ ಅಲ್ಲೇ ಸರ್. ಕ್ಯಾಸಂದ್ರೆ. ಹೌದು ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ ಸ್ನೇಹಿತರೆ, ಇವಾಗ ಏನು ನೋಡ್ತಾ ಇದ್ರು, ಇದು ಪ್ರಸಾದದ ವ್ಯವಸ್ಥೆ. ಇದು ನೋಡಿ, ಪ್ರಸಾದದ ವ್ಯವಸ್ಥೆ ಹೇಗಿರುತ್ತೆ ಅಂತ ಅಂದರೆ, ಭಕ್ತಾದಿಗಳು ಇಲ್ಲೂ ಸಹ ಕಾಣಿಕೆ ಕೊಡ್ಬೋದು, ಬೇಳೆ ಅಕ್ಕಿ ಎಲ್ಲ ಕೊಡ್ಬೋದು. ಜೊತೆಗೆ ಪ್ರಸಾದ ಈ ಥರ ಇರುತ್ತೆ. ಇಲ್ಲಿ ಹೇಗೆ ಸ್ಟಾರ್ಟ್ ಆಗುತ್ತೆ? ಅಜ್ಜಿ ಆಯ್ ಅಜ್ಜಿ. ಈ ಅಜ್ಜಿನ ಲಾಸ್ಟ್ ಟೈಮ್ ತೋರಿಸಿದ್ದು, ಫುಲ್ ಫೇಮಸ್ ಆಗಿಬಿಟ್ಟಿದೆ ಅಜ್ಜಿ ನೋಡಿ. ಇಲ್ಲಿಂದ ಭಕ್ತಾದಿಗಳು ತಟ್ಟೆಗಳನ್ನ ತಗೊಂಡು ಇಲ್ಲಿಂದ ಬರ್ತಾರೆ. ಅಜ್ಜಿ ಫುಲ್ ಫೇಮಸ್ ಆಗ್ಬಿಟ್ಟಿದ್ಯಾ ಅಜ್ಜಿ ನೀವು? ಬರ್ರ ಒಳ್ಳೇದ ಅಜ್ಜಿ. ಆಮೇಲೆ ಮಾತಾಡ್ತೀರಾ? ಮಾತಾಡಿ. ನೋಡಿ, ಇದು ಪಾಯಸನ ಅಜ್ಜಿ? ಪೊಂಗಲ್ ಆಮೇಲೆ ಮಾಡ್ತೀವಿ ನಾವು. ಓಕೆ, ಇದು ಅನ್ನ ನೋಡಿ ಸರ್. ಎಷ್ಟು ಕಡೆಯಿಂದ ಸ್ಟಾರ್ಟ್ ಆಗಿರೋದು ಇದು ಪ್ರಸಾದ? ಬೆಳಿಗ್ಗೆ 8:30. ಇದು ಖಾಲಿ ಆದ ತಕ್ಷಣ ಖಾಲಿನಾ? ಇನ್ನೂ ಇದೆ ನೋಡಿ. ಅನ್ನ ಇವಾಗ ಬೆಳಗ್ಗೆಯಿಂದ ಆಗಿರೋದು. ಎಷ್ಟಿರುತ್ತೆ ಇದು ಅನ್ನ? ಒಂದು ಅರ್ಧ ಇರುತ್ತಾ? ತುಂಬ ಇರುತ್ತಾ? ಓಹೋ, ಭಕ್ತಾದಿಗಳಿಗೆ ಪ್ರಸಾದ ಇಲ್ಲ ಅಂತ ಕಳಿಸಲ್ಲ. ಸೂಪರ್ ಸರ್. ಹಾಕಿ ಗೊತ್ತು. ನಾವು 9 ಗಂಟೆಗೆ. ಹಾಂ, ಸಾಂಬಾರು ಅಷ್ಟೇ. ಇದು ಖಾಲಿ ಆದ ತಕ್ಷಣ ರೆಡಿ ಇರುತ್ತೆ. ಓಕೆ, ಒಂದು ಹಾಂ, ಹೌದೌದು. ಓಕೆ, ಸೂಪರ್. ನೆಕ್ಸ್ಟು ಇದು ಮಜ್ಜಿಗೆ ಸ್ನೇಹಿತರೆ, ಗಟ್ಟಿ ಮಜ್ಜಿಗೆ. ಇದು ಖಾಲಿ ಆದರೂ ಆಯ್ತಾ? ಬಟ್ ಊಟ ಎಲ್ಲ ಆದ ತಕ್ಷಣವೇ ನಾವೇನೇ ಬಂದು ಇಲ್ಲಿ ಒಂದು ಏನಿದೆ ತಟ್ಟೆಗಳನ್ನೆಲ್ಲ ನಾವೇ ತೊಳೆದು ಸ್ವಚ್ಛವಾಗಿ ಮತ್ತೆ ಅಲ್ಲಿ ತೊಗೊಂಡೋಗ್ಬಿಟ್ಟು ಇಡಬೇಕು ಸ್ನೇಹಿತರೆ. ಈ ಥರ ಒಂದು ಪರಿಸ್ಥಿತಿ ಇರುತ್ತೆ. ತುಂಬ ಅದ್ಭುತವಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಸೊ ಇದೇನಿದು ಇಲ್ಲೇ ನಾನು ಮಾಡೋದು? ಓಕೆ, ಓ ಸೂಪರ್. ಹಾಂ, ಬಿಡ್ತೀನಿ. ಇದು ಹೆಸರೇನಿದು? ಕಲ್ಯಾಣ ಮಂಟಪ ಅಲ್ಲ? ಶ್ರೀ ಮಾರುತಿ ಕಲ್ಯಾಣ ಮಂಟಪ. ಓಕೆ, ಸ್ನೇಹಿತರೆ, ಇವಾಗ ಏನು ನೋಡ್ತಾ ಇದ್ರೋ ಇದೆಲ್ಲ ಭಕ್ತಾದಿಗಳು ಕೊಟ್ಟಂತಹ ಬೇಳೆ ಕಾಳುಗಳು ನೋಡಿ. ಇಲ್ಲಿ ಅಕ್ಕಿ ಬೇಳೆ ಕಾಳುಗಳನ್ನೆಲ್ಲ ಪ್ರಸಾದವಾಗಿ ಮತ್ತು ಕಾಣಿಕೆಯಾಗಿ ಕೊಡ್ತಾರೆ. ಅದನ್ನು ನೀವು ಪ್ರಸಾದ ಮಾಡ್ತೀರಾ ಅಲ್ವಾ? ನೋಡಿ, ಇದೆಲ್ಲ ಏನು ನೋಡ್ತೀರೋ ಇದೆಲ್ಲ ಒಂಥರ ಪುರಾತನವಾದದ್ದು. ಈ ಬಿಲ್ಡಿಂಗ್ ಎಷ್ಟು ವರ್ಷ ಇರ್ಬೋದು ಬ್ರೋ? ಒಟ್ಟು ಹಳೇದಲ್ವಾ? ತುಂಬ ಹಳೇದು ನೋಡಿ. ಇಲ್ಲಿ ರಾಮದೇವರು, ವಾವ್, ಲಕ್ಷ್ಮಣ ಮತ್ತು ಸೀತೆ ಎಲ್ಲ ತುಂಬ. ಮತ್ತು ಪ್ರಸಾದ ಇದು ಎಷ್ಟು ಕ್ಲೀನಾಗಿ ಇಟ್ಟಿದ್ದಾರೆ ನೋಡಿ. ಮತ್ತು ಆ ಫೋಟೋ ನೋಡ್ಬೋದು, ಹಳೇ ಫೋಟೋ ಇದು. ಆಗಿನ ಕಾಲದಲ್ಲಿ ನೀವು ಫಿಲಮ್ಸಲ್ಲೆಲ್ಲ ನೋಡ್ಬೋದು ಆ ಫೋಟೋನ. ತುಂಬ ಚೆನ್ನಾಗಿದೆ. ಇದು ಅಡುಗೆ ಮಾಡೋದು ಯಾರು? ಭಟ್ರಿದ್ದಾರಾ? ಅವು ಬಾ ಏನು ಹಿಂಗೂ ಇದೆ. ಎಲ್ಲ ದೊಡ್ಡ ಪಾತ್ರೆಗಳು. ಓಹೋ. ಈ ಸ್ಟವ್ ಇರೋದು ಅರ್ಜೆಂಟ್ಗಷ್ಟೇ. ಅರ್ಜೆಂಟು ಮತ್ತು ಯಾವುದಾದ್ರೂ ಒಂದು ದೊಡ್ಡ ಫಂಕ್ಷನ್ ಆದರೆ ಇರೋದು ನೋಡಿ. ಎಲ್ಲ ಒಲೆಯಲ್ಲಂತೆ ಇನ್ನೂ ಬಿಸಿ ಹಂಗೆ ಇದೆ ನೋಡಿ. ಸ್ಟವ್ ಎಷ್ಟು ದೊಡ್ಡದು, ಪಾತ್ರೆಗಳೆಲ್ಲ ನೋಡಿ ಹೆಂಗಿದೆ.
ಇವರೆಲ್ಲ ನಮ್ಮ ಹುಡುಗರು ಇವರು. ಹಾಯ್ ಮಾಡಿಲ್ಲ ಎಲ್ಲ ಬರ್ತೀರಾ? ಅದ್ರ ಒಳಗಡೆ ಇದೆಯಾ? ಅದರಲ್ಲಿ ಇಲ್ವಾ? ಓಕೆ, ನೋಡ್ಕೊಳ್ಳಿ ಸ್ನೇಹಿತರೆ, ದೊಡ್ಡ ದೊಡ್ಡ ಪಾತ್ರೆಗಳು ಎಲ್ಲ ರೆಡಿ ಇದೆ. ಸ್ವಚ್ಛವಾಗಿ ಇಟ್ಕೊಂಡಿದ್ದೀರಾ ನೀವೇನಾ ನೋಡ್ಕೊಳ್ಳೋದು?